ನಮ್ಮ ಮನೆಯಲ್ಲಿ ಸಡನ್ ಆಗಿ ಕೆಟ್ಟ ಘಟನೆಗಳು ನಡೆಯುತ್ತಿದ್ದರೆ ಅದು ನಮ್ಮ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಕುಟುಂಬದ ಸದಸ್ಯರಲ್ಲಿ ಹಠಾತ್ ಅನಾರೋಗ್ಯ, ಕೆಲಸದ ಬಿಕ್ಕಟ್ಟು, ನಿಯಂತ್ರಿಸಲಾಗದ ಒತ್ತಡ ಮತ್ತು ಹಣದ ಕೊರತೆ ಹೀಗೆ ಅನೇಕ ಘಟನೆಗಳು ನಡೆಯುತ್ತದೆ. ಆದರೆ ಈ ಅಶುಭ ಘಟನೆಗಳು ನಡೆಯುವ ಮೊದಲು ಕೆಲ ಸೂಚನೆಗಳು ಕಾಣಿಸುತ್ತದೆ. ಆ ಸೂಚನೆಗಳು ಕೆಟ್ಟದ್ದರ ಸಂಕೇತ ಎನ್ನಲಾಗುತ್ತದೆ. ತುಳಸಿ ಒಣಗುವುದು. ತುಳಸಿ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಸ್ಥಾನವನ್ನು ಹೊಂದಿದೆ. ತುಳಸಿ ಗಿಡವು ವಾತಾವರಣದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ. ಜೊತೆಗೆ ತುಳಸಿಯನ್ನು ತಾಯಿ ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗಿದೆ. ಆದರೆ ತುಳಸಿ ಗಿಡವು ಒಣಗಲು ಪ್ರಾರಂಭಿಸಿದರೆ ನಿಮ್ಮ ಕೆಟ್ಟ ಸಮಯ ಪ್ರಾರಂಭವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ತುಳಸಿ ಗಿಡ ಒಣಗಲು ಆರಂಭಿಸಿದರೆ ತಕ್ಷಣ ಒಣಗಿದ ಗಿಡವನ್ನು ತೆಗೆದು ಇನ್ನೊಂದು ಗಿಡವನ್ನು ನೆಡಬೇಕು. ಅದೇ ಸಮಯದಲ್ಲಿ ವಿಷ್ಣುವನ್ನು ಪೂಜಿಸಬೇಕು. ಇನ್ನು ಹೊಸ ತುಳಸಿ ಗಿಡ ನೆಟ್ಟ 2 ದಿನಗಳಲ್ಲಿ ಒಣಗಿ ಹೋದರೆ ಅದು ಪಿತೃದೋಷದ ಸಂಕೇತ. ಪಿತೃದೋಷದಿಂದಲೂ ಮನೆಯಲ್ಲಿ ಜಗಳಗಳು ಉಂಟಾಗುತ್ತವೆ. ಪದೇ ಪದೇ ಗಾಜು ಒಡೆಯುವುದು. ಮನೆಯಲ್ಲಿ ಗಾಜು ಒಡೆಯುವುದು ಸಾಮಾನ್ಯ ಸಂಗತಿ. ಆದರೆ ಗಾಜು ಪದೇ ಪದೇ ಒಡೆಯುತ್ತಿದ್ದರೆ ಏನೋ ತಪ್ಪಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಗಾಜಿನ ಸಾಮಾನುಗಳನ್ನು ಒಡೆಯುವುದು ಮತ್ತು ಕನ್ನಡಿಗಳು ಒಡೆದು ಹೋಗುವುದು ಅಶುಭ ಘಟನೆಗಳನ್ನು ಸೂಚಿಸುತ್ತದೆ. ಇದರ ಅರ್ಥ ನಿಮ್ಮ ಮನೆಯಲ್ಲಿ ದೊಡ್ಡ ಅನಾಹುತ ಸಂಭವಿಸಲಿದೆ. ಹಾಗೆಯೇ ಒಡೆದ ಗಾಜಿನ ಗಾಜುಗಳನ್ನು ಎಂದಿಗೂ ಮನೆಯಲ್ಲಿ ಇಡಬಾರದು. ಮನೆಯಲ್ಲಿ ಚಿನ್ನಾಭರಣ ಕಳೆದು ಹೋಗುವುದು. ಮನೆಯಲ್ಲಿ ಚಿನ್ನಾಭರಣ ಕಳೆದು ಹೋದರೆ ಮತ್ತು ಅನೇಕ ಪ್ರಯತ್ನಗಳ ನಂತರವೂ ಸಿಗದಿದ್ದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಹಣದ ನಷ್ಟವನ್ನು ಸೂಚಿಸುತ್ತದೆ. ಚಿನ್ನದ ನಷ್ಟವು ಹದಗೆಡುತ್ತಿರುವ ಆರ್ಥಿಕ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಎನ್ನಲಾಗುತ್ತದೆ. ಬೆಕ್ಕು ಅಳುವುದು. ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತ ಬೆಕ್ಕು ಅಳುವ ಶಬ್ದವನ್ನು ನೀವು ಕೇಳಿದರೆ ನೀವು ಎಚ್ಚರವಾಗಿರಬೇಕು. ಬೆಕ್ಕಿನ ಕೂಗನ್ನು ಧರ್ಮಗ್ರಂಥಗಳಲ್ಲಿ ಶಕುನವೆಂದು ಪರಿಗಣಿಸಲಾಗುತ್ತದೆ. ಬೆಕ್ಕಿನ ಕೂಗು ಕೇಳುವ ಮನೆಯಲ್ಲಿ ಸುಖ ಸಮೃದ್ಧಿ ಇರುವುದಿಲ್ಲ ಎನ್ನುತ್ತಾರೆ. ಜೀವನದಲ್ಲಿ ಯಾವುದೇ ರೀತಿಯ ಅನಗತ್ಯ ಘಟನೆಗಳು ಸಂಭವಿಸಬಹುದು. ಪೂಜೆಯ ದೀಪ ಆರಿ ಹೋಗುವುದು. ಮನೆಯ ದೇವಸ್ಥಾನದಲ್ಲಿ ಆರತಿಯ ಸಮಯದಲ್ಲಿ ದೀಪವು ಆರಿ ಹೋದರೆ ನೀವು ಜಾಗರೂಕರಾಗಿರಬೇಕು. ಇದನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಹೀಗೆ ನಿರಂತರವಾಗಿ ಮನೆಯಲ್ಲಿ ದೀಪ ಆರುತ್ತಿದ್ದರೆ ದೇವಾನುದೇವತೆಗಳು ಕೋಪಗೊಳ್ಳುತ್ತಾರೆ ಎನ್ನಲಾಗುತ್ತದೆ. ಇದರಿಂದ ಮನೆಯಲ್ಲಿ ದಾರಿದ್ರ್ಯ ಬರುತ್ತದೆ. ಧರ್ಮಗ್ರಂಥಗಳಲ್ಲಿ ದೈನಂದಿನ ಜೀವನದ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ವಿವರಿಸಲಾಗಿದೆ. ಹಾಗೆಯೇ ನಾವು ಬಾಲ್ಯದಿಂದಲೂ ಶುಭ ಅಶುಭಗಳ ಬಗ್ಗೆ ಅನೇಕ ವಿಷಯಗಳನ್ನು ಕೇಳುತ್ತಾ ಬಂದಿದ್ದೇವೆ. ನಮ್ಮ ಮನೆಯಲ್ಲಿ ಅಚಾನಕ್ಕಾಗಿ ಇಂತಹ ಅಶುಭ ಘಟನೆಗಳು ನಡೆದರೆ ಇದರಿಂದ ನಮ್ಮ ಜೀವನಕ್ಕೆ ತೊಂದರೆಯಾಗುತ್ತದೆ.